ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಸಂಭ್ರಮದ ವಿಜಯದಶಮಿ, ಉಪತಹಶೀಲ್ದಾರ್ ಚಂದ್ರಶೇಖರ್ ಅವರಿಂದ ಸೀಮೋಲ್ಲಂಘನೆ, ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ, ಹಾಲಿ ಸಮಿತಿಯ ಅಪರಾಧಪರ ವ್ಯವಹಾರ ತರಾಟೆಗೆ ತೆಗೆದುಕೊಂಡ ಹಿತರಕ್ಷಣಾ ಸಮಿತಿ. ಈಗ ಸುದ್ದಿಯ ವಿವರ. ಸಾಗರ ಬನ್ನಿಕಟ್ಟೆಯಲ್ಲಿ ಬನ್ನಿ ಮುರಿಯುವ ಶಾಸ್ತ್ರ ನೆರವೇರಿಸುವ ಮೂಲಕ ತಾಲೂಕು ಆಡಳಿತದ ವತಿಯಿಂದ ಗುರುವಾರ ವಿಜಯದಶಮಿ ಸಂಪನ್ನಗೊಂಡಿತು. ಉಪತಹಶೀಲ್ದಾರ್ ಚಂದ್ರಶೇಖರ್ ಬಾಳೆಮರ ಕಡಿಯುವ ಮೂಲಕ ಸೀಮೋಲ್ಲಂಘನೆ ನೆರವೇರಿಸಿದರು. ಸೀಮೋಲ್ಲಂಘನೆಗೂ ಮುನ್ನ ಜಮಾಬಂದಿ ಕಾರ್ಯಕ್ರಮ ನೆರವೇರಿಸಿ ಉಪತಹಶೀಲ್ದಾರ್ ಚಂದ್ರಶೇಖರ್, ಮಹಾಗಣಪತಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಟಿವಿ ಪಾಂಡುರಂಗ, ಐವಿ ಹೆಗಡೆ, ನಗರಸಭಾ ವಿಪಕ್ಷ ನಾಯಕ ಗಣಪತಿ ಮಂಡಗಳಲ್ಲೇ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಹಾಗಣಪತಿ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ, ಮಹಾಸತಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಶನೇಶ್ವರ ದೇವಸ್ಥಾನ, ನಗರೇಶ್ವರ ದೇವಸ್ಥಾನ, ತುಳಜಾ ಭವಾನಿ ಇನ್ನಿತರೆ ದೇವಾಲಯಗಳ ಪಲ್ಲಕ್ಕಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇವತ್ತಿನ ದಿನ ಜಮಾಬಂದಿ ಕಾರ್ಯಕ್ರಮವನ್ನು ನಡೆಸತಕ್ಕಂಥ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಜಮಾಬಂದಿ ಹೇಗೆ ಮೂಲತವಾಗಿ ಬಂತು ಅಂತ ಒಂದು ಸಣ್ಣ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 16ನೇ ಶತಮಾನದಲ್ಲಿ ಬ್ರಿಟಿಷರು ನಮ್ಮಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಸರಿಪಡಿಸೋಕ್ಕೋಸ್ಕರ ಅದರಲ್ಲಿ ಯಾವುದೇ ನ್ಯೂನತೆಗಳಾಗಬಾರ್ದು, ಅದನ್ನು ಶೇಖರಿಸಲಿಕ್ಕೆ, ಹಾಗೆ ಅದರಲ್ಲಿ ಯಾವ ರೀತಿ ನಮೂದು ಮಾಡಬೇಕು, ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಚರ್ಚೆ ಮಾಡಿ ಬ್ರಿಟಿಷ್ ರಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಅದಾದ ನಂತರದಲ್ಲಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಒಬ್ಬ ಅಧಿಕಾರಿನ ನೇಮಕ ಮಾಡಿ ದಾಖಲಾತಿಗಳನ್ನು ಸರಿಪಡಿಸ್ತಕ್ಕಂಥ ವ್ಯವಸ್ಥೆ, ಯಾರಿಗೂ ಯಾವುದೇ ರೀತಿಯ ಅದರಿಂದ ತೊಂದರೆಗಳಾಗಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ ಮಾಡ್ತಾರೆ. ಆಮೇಲೆ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಕ್ಕಂಥದ್ದನ್ನು ನೇಮಕ ಮಾಡಿ ಕಂದಾಯ ಇಲಾಖೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಯಾವುದೇ ಭೂಮಿ ಅಥವಾ ಯಾವುದೇ ಇದಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಪ್ರಮುಖ ಜವಾಬ್ದಾರಿ ನಮ್ಮ ಕಂದಾಯ ಇಲಾಖೆಯದಾಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ವಿಲೇಜ್ ಅಕೌಂಟ್ಸ್ ಇರ್ಬೋದು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಅಥವಾ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳೆಲ್ಲರೂ ಕೂಡ ಸಮರ್ಪಕವಾಗಿ ಆದ್ದರಿಂದ ಇಲ್ಲಿವರೆಗೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿರೋ ಮುಂದಿನ ದಿನಗಳಲ್ಲೂ ಕೂಡ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ತಾವುಗಳೆಲ್ಲರೂ ಈ ಸಂದರ್ಭದಲ್ಲಿ ಸಹಕರಿಸಿ ಈ ಒಂದು ಜವಾಬ್ದಾರಿಗೆ ಸಹಕರಿಸಿರಿ. ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ತಗೊಂಡು ಬನ್ನಿ ಮುರಿದಿದ್ದಾಗಿದೆ. ಈಗ ಎಲ್ಲ ಭಕ್ತರಿಗೂ ನಾವು ವಿಜಯದಶಮಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಸಾಗರದ ಇತಿಹಾಸ ಪ್ರಸಿದ್ಧ ಮಹಾಗಣಪತಿ ದೇವರ ಪಲ್ಲಕ್ಕಿ ಉತ್ಸವ ಬನ್ನಿ ಮಂಟಪಕ್ಕೆ ಬಂದು ಬನ್ನಿ ಮುರಿದು ಮಾನ್ಯ ತಹಸೀಲ್ದಾರ್ ಸಾಹೇಬರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದಾರೆ. ಸದ್ಭಕ್ತರಿಗೆಲ್ಲರಿಗೂ ಸನ್ಮಂಗಲವಾಗಲಿ, ಊರು ಸುಭಿಕ್ಷವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭಾಶಯವನ್ನು ಕೋರಲಾಗಿದೆ. ತನ್ಮೂಲಕ ಇವತ್ತಿಗೆ ವಿಜಯದಶಮಿಯೊಂದಿಗೆ ದಸರಾ ಉತ್ಸವದ ಸಂಪನ್ನವಾಗ್ತಾ ಇದೆ. ಸಾಗರ ಅತ್ಯಂತ ವಿಜೃಂಭಣೆಯಿಂದ ಈ ಸಲದ ದಸರಾವನ್ನು ಸಂಭ್ರಮಿಸಿದೆ. ಎಲ್ಲರಿಗೂ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಮಹಾಗಣಪತಿಗೆ ನಮಸ್ಕಾರ ಮಾಡ್ತಾ ಈ ವರ್ಷದ 11ನೇ ದಿನದ ದಸರಾ ಉತ್ಸವ ಭಾರಿ ಅದ್ಧೂರಿಯಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನಡೆದಿದೆ. ಅದಕ್ಕಾಗಿ ಈ ಸಾಗರದ ಮಹಾಜನತೆಗೆ ದಸರಾ ಹಬ್ಬದ ಶುಭಾಶಯ ಕೋರುತ್ತಾ ನಾನು ಮಾತನಾಡ್ತೀನಿ. ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಇನ್ನೂ
ಸರ್ ಇದು? ಸಾಗರದ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಗುರುವಾರ ವಿಜಯದಶಮಿ ಅಂಗವಾಗಿ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿ 3 ತಿಂಗಳಿನೊಳಗೆ ಚುನಾವಣೆ ನಡೆಸಿ ನ್ಯಾಯಾಲಯಕ್ಕೆ ಮಾಹಿತಿ ನೀಡಲು ಸೂಚಿಸಿದ್ದನ್ನು ಕಡೆಗಣಿಸಿದೆ ಎಂದು ಹಿತರಕ್ಷಣಾ ಸಮಿತಿ ಆರೋಪಿಸಿದೆ. ಹಿತರಕ್ಷಣಾ ಸಮಿತಿ ಸಂಚಾಲಕ ಎಂಡಿ ಆನಂದ್ ಮಾತನಾಡಿದರು. ಸಮಿತಿಯ ವಿ ಶಂಕರ್, ಪ್ರೇಮ್ ಸಿಂಗ್, ರಾಮಪ್ಪ, ನಿತ್ಯಾನಂದ ಶೆಟ್ಟಿ, ಗುರುಬಸನಗೌಡ, ಈಶ್ವರ್ ಉಪ್ಪಾರ್, ದಿನೇಶ್, ರಮೇಶ್ ಚಂದ್ರಗುತ್ತಿ ಇನ್ನಿತರರು ಹಾಜರಿದ್ದರು. ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯು ಸತತ 10 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಈ ಹೋರಾಟದ ಫಲವಾಗಿ ಕಳೆದ 3 ತಿಂಗಳ ಹಿಂದಿನಲ್ಲಿ ಘನ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಒಂದು ಆದೇಶ ಮಾಡಿತ್ತು. 3 ತಿಂಗಳ ಅವಧಿಯೊಳಗಾಗಿ ಜುಲೈ 11ರಿಂದ ಅಕ್ಟೋಬರ್ 11ರ ಒಳಗಾಗಿ ಹೊಸ ಸಮಿತಿ ರಚನೆ ಮಾಡಿ ನ್ಯಾಯಾಲಯಕ್ಕೆ ಆದೇಶದ ಪ್ರತಿಯನ್ನು ತಲುಪಿಸಿ ಅನ್ನೋದು ಆಯಿತು. ಇವರು ತುರಾತುರಿಯಲ್ಲಿ ಅಂದರೆ ಕಳೆದ 20ನೇ ತಾರೀಕು ಸೆಪ್ಟೆಂಬರ್ 20ನೇ ತಾರೀಕು ಮಹಾಸಭೆಯನ್ನು ಕರೆದು ಆ ಮಹಾಸಭೆಯಲ್ಲಿ ಕೂಡ ನಾವು ಯಾರೂ ಪ್ರಶ್ನೆಯನ್ನೇ ಮಾಡಲಿಲ್ಲ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಯಿತು. ಯಾಕೆ ಆ ವಾತಾವರಣ ಸೃಷ್ಟಿಯಾಯಿತು ಅಂತಂದರೆ ಇವರು ಕಳೆದ 3 ಮಹಾಸಭೆಯಲ್ಲೂ ಕೂಡ ಅರ್ಧಂಬರ್ಧ ಮಹಾಸಭೆ ಮಾಡಿ ಓಡೋಗಿರ್ತಕ್ಕಂಥ ಮಹಾನ್ ದಿಗ್ವಿಜಯರು. ಆ ಉದ್ದೇಶಕ್ಕೆ ಎಲ್ಲಿ ಓಡೋಗ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಅವ್ರ ಹೆಸರುಗಳನ್ನು ಹೇಳ್ತೀನಿ ಬೇಕಾದ್ರೆ, ಪಾಂಡಣ್ಣ, ಆರ್ ಶ್ರೀಧರು, ಪವಿತ್ರ ನಾಗರಾಜು, ನಿತ್ಯಾನಂದ ಶೆಟ್ಟರು, ಇವರೆಲ್ಲರೂ ನಮ್ಮನ್ನು ಸುಮ್ಮನಿರಿಸಿ ಯಾವುದೂ ಪ್ರಶ್ನೆಯನ್ನು ಕೇಳಬೇಡಿ, ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲವೂ ಜನರಿಗೆ ಗೊತ್ತಿದೆ, ಯಾವುದು ಪ್ರಶ್ನೆಯನ್ನು ಮಾಡಬೇಡಿ, ಎಲ್ಲದಕ್ಕೂ ನಾವು ಓಕೆ ಅಂತ ಹೇಳ್ಕೊಂಡು ಅದು ಜನರ ಬಳಿ ಮುಗಿಸೋಣ ಅಂತ ಹೇಳಿ ಉದ್ದೇಶಕ್ಕೋಸ್ಕರ ನಾವು ಅವತ್ತು ಅವ್ರಿಗೆ ಓಕೆ ಕೊಟ್ಟಿರ್ತಕ್ಕಂಥದ್ದು, ಸರಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಈಗ ಹೇಳ್ತಿರ್ತಾ ಇದ್ದಾರೆ, ನಾವು ನಮ್ಮ ಸಮಿತಿ ಎಲ್ಲ ಲೆಕ್ಕಾಚಾರಗಳನ್ನು ಪಾರದರ್ಶಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಪಾರದರ್ಶಕವಾಗಿ ಮಾಡಿದರೆ 6 ಕೋಟಿ ಮೊತ್ತದ ವ್ಯವಹಾರ ಮಾಡಿರ್ತಕ್ಕಂಥದ್ದು ಇವರು ಯಾರಾದರೂ ಲೆಕ್ಕಾಚಾರ ಕೊಟ್ಟಿದ್ದಾರಾ? 50 ಲಕ್ಷಗಳನ್ನು 2 ಬಾರಿ ಖರ್ಚು ಮಾಡಿರ್ತಕ್ಕಂಥ ಲೆಕ್ಕಾಚಾರ ಕೊಟ್ಟಿದ್ದಾರಾ? ಅಷ್ಟಬಂಧ ಮಾಡಿದ್ದಾರೆ. 37,78,718 ರೂಪಾಯಿಗೆ ಅಷ್ಟಬಂಧ ಮಾಡಿದ್ದಾರೆ. ಪುಣ್ಯಾತ್ಮರು ಭಟ್ಟರಿಗೆ ಸಂಭಾವನೆ, ಪುರೋಹಿತರ ಸಂಭಾವನೆ 10,16,750 ರೂಪಾಯಿನ ಭಟ್ರ ಸಂಭಾವನೆ ಕೊಟ್ಟಿದ್ದಾರೆ. ಇವರು ಯಾವ ಇದೇ ರೀತಿಯಲ್ಲಿ ಪೂಜೆ ಮಾಡಿರ್ಬೋದು? ಏನು ಬಂಗಾರದ ಹೂವು ಹಾಕಿ ಪೂಜೆ ಮಾಡಿದ್ರ ದೇವರಿಗೆ? ಯಾವುದ್ರಲ್ಲಿ ಪೂಜೆ ಮಾಡಿದ್ರು ಇವರು? ಕಾನೂನು ಸಮರಕ್ಕೆ ಕಾನೂನು ವೆಚ್ಚ ಅಂತ ಇವರು 7,80,000 ಚಿಲ್ಲರೆ 412 ರೂಪಾಯಿ, 7,80,412 ರೂಪಾಯಿ ಖರ್ಚು ಮಾಡಿದ್ದಾರೆ. ಇವೆಲ್ಲ ಪ್ರಶ್ನೆಗಳನ್ನು ನಾನು ಕೇಳೋನಿದ್ದೆ, ನನ್ನನ್ನೆಲ್ಲನೂ ತಡೆದಿರ್ತಕ್ಕಂಥದ್ದು ಮಹಾಸಭೆಯ ಒಪ್ಪಿಗೆ ಕೇಳಿಕೊಂಡೆ ನಾವು ಇದನ್ನು ತಡೆದಿದ್ದೀವಿ. ಇವರ ಲೆಕ್ಕಾಚಾರಗಳು ಜನರಿಗೆ ಗೊತ್ತುಂಟು. ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿ ಮೊನ್ನೆ ಕೂಡ ಮಾಡಿದ್ದಾರೆ. ಮನೆಗಳಿಗೆ ಇವರು ಪ್ರಸಾದ ಕಳಿಸಿದ್ದಾರೆ ನಮ್ಮ 418 ಜನ ಸದಸ್ಯರಿಗೆ. ಇವರು ನಿನ್ನೆ ಬಾಗಿನ ತಗೊಂಡಿದ್ದಾರೆ. ಇವರು ಏನು ಕಮಿಟಿಯವರು 36 ಜನ ಕಿಟ್ ಬ್ಯಾಗ್, ಇಷ್ಟು ದೊಡ್ಡದು ಕಿಟ್ ಬ್ಯಾಗ್ಗಳನ್ನು ಮಾಡಿ ಅದರಲ್ಲಿ ಸೀರೆಗಳು, ವಿವಿಧ ರೀತಿಯ ಸಿಹಿ ತಿನಿಸುಗಳು ಇವೆಲ್ಲವನ್ನು ಮಿನಿಮಮ್ 5,000 to 10,000 ರೂಪಾಯಿ ವೆಚ್ಚದ ಒಂದು ಕಿಟ್ ಬ್ಯಾಗನ್ನು ಅವರು ಬೇಕಾಗಿರ್ತಕ್ಕಂಥವ್ರಿಗೆ ಹಂಚಿಕೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸದಸ್ಯರು ಮನೆಗೆ ಹೋಗಲ್ಲ, ಎಲ್ಲ ಅಲ್ಲೇ ಇರೋದವರು. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಮಾರಿಗುಡಿನೇ ಇವರಿಗೆ ಮನೆ. ಇನ್ನೊಂದು ಬೆಡ್ಶೀಟು ಮತ್ತು ತಲೆದಿಂಬು ತಡಿ ಇಲ್ಲ ಬಿಟ್ಟರೆ ಬಾಕಿ ಎಲ್ಲವನ್ನೂ ಇಲ್ಲೇ ಮಾಡ್ಕೊಂಡಿದ್ದಾರೆ. ಇವರು 365 ದಿನವೂ ಇದೇ ರೀತಿ ದೇವಿ ಸೇವೆ ಸಲ್ಲಿಸಿದ್ರೆ ನಾವು ಸಾಗರ ಜನರು ಯಾರೂ ದೇವಸ್ಥಾನ ಬರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವರು ದೇವ್ರನ್ನ ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ಬಿಡ್ತಾರೆ. ನಮ್ಮದೇ ದೇವರು ಅಂತ ಬಂಡಿಗೆಟ್ಟರು, ನಾಚಿಗೆಟ್ಟು, ಲಜ್ಜೆಗೆಟ್ಟವರು, ಒಂದು ಚೂರು ಮಾನ ಮರ್ಯಾದೆ ಇಲ್ಲದವರು, ಮನೆಗಳಿಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ತಮ್ಮ ಕೆಲಸಗಳಿಗೆ ಹೋಗ್ತಾರಲ್ಲ ಗೊತ್ತಿಲ್ಲ. ಮಾರಿಕಾಂಬಾ ದೇವಸ್ಥಾನ ಇವ್ರದ್ದು ಠಿಕಾಣಿ. ಬೆಳಗಿಂದ ಸಂಜೆವರು ನೋಡ್ರಿ ಬೇಕಾರೆ ಎಲ್ಲರಿಗೂ ಕೈ ಮುಗಿದೆ. ಯಾಕೆ ಕೈ ಮುಗಿತಿದ್ದಾರೆ? ಮತ್ತೆ ಮುಂದೆ ಬರ್ತಿದ್ದಾರೆ ಚುನಾವಣೆ ನಾವು ನಿಲ್ಲಬೇಕು ಅಂತ.
ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರಗಳನ್ನು ಮಾಡಿ ಲೆಕ್ಕಾಚಾರನೆ ನೀವು ಸರಿ ಕೊಟ್ಟಿಲ್ಲ. ಮತ್ತೆ ಯಾವ ಲೂಟಿ ಒಳಗೆ ಕೊಟ್ಟಿದ್ದೀರಾ ನೀವು? ನಿಮ್ಮದು ಲೂಟಿಕೋರದ ಇದು ಕಮಿಟಿ ಏನಾದರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ದರೆ ಹೊಸ ಸಮಿತಿ ಹೊಸ ಜನರ ಆಯ್ಕೆ ಆಗಲಿ, ಹೊಸ ಬಾಡೆ ಬರಲಿ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಳ್ರಿ. ಮನೆ ಮಠ ಎಲ್ಲ ಬಿಟ್ಕೊಂಡು ಇಲ್ಲೇ ವಾಸ ಮಾಡಿದಿರಲ್ಲ, ಇಲ್ಲೇ ಊಟ ಕಾಫಿ ತಿಂಡಿ ಎಲ್ಲದೂ ಇಲ್ಲೇ ಮಾಡ್ತಿದ್ದೀರ. ನ್ಯಾಯಾಲಯದ ಆದೇಶ ಗೌರವಿಸ್ರಿ. ನಿಮ್ಗೆ ಉಳಿದಿರ್ತಕ್ಕಂಥ ಇನ್ನು 10 ದಿನ ಗಡುವು. 11ನೇ ದಿನದ ನಂತರದಲ್ಲಿ ನಾವು ಕಾನೂನು ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ನಾವು ಉಚ್ಚ ನ್ಯಾಯಾಲಯದಲ್ಲೂ ಕೂಡ ನಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ, ನಿಮ್ಮ ಗಮನಕ್ಕೆ ತರ್ತೀವಿ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ನಿಮ್ಮ ಮುಂದುವರೆಗೆ ಬಿಡಲ್ಲ, ಈ ರೀತಿ ಕೊಳ್ಳೆಡೋಕ್ಕೂ ಬಿಡಲ್ಲ. ನಾವು ಹೊಸ ಸಮಿತಿ ರಚನೆ ಮಾಡೋವರೆಗೂ ನಾವು ನಿದ್ರೆ ಮಾಡಲ್ಲ, ವಿರಮಿಸಲ್ಲ. ನೆನ್ಪಿಟ್ಕೊಳ್ಳಿ. ನೀವು ಬಂಡಿಗೆಟ್ಟಿರೋದು ಜನರಿಗೆ ಗೊತ್ತಿದೆ. ಆ ಬಂಡತನನ ಮತ್ತು ಲಜ್ಜೆಗೆಟ್ಟಿ ದೇವಸ್ಥಾನದಲ್ಲೇ ಠಿಕಾಣಿ ಹೊಡಿದಿರಲ್ಲ ಬೆಳಗಿಂದ ಸಂಜೆವರು. ಸ್ವಲ್ಪನಾರೇ ಇಟ್ಕೊಳ್ಳಿ. ಶಾಸಕರ ಗಮನ ಈಗ MLA ಅವ್ರದ್ದು ಹೇಳಿ. ಶಾಸಕರ ಗಮನ ಕೂಡ ತಂದಿದ್ದೀವಿ. ಪಾಪ ಶಾಸಕರದ್ದು ಏನು ಪಾತ್ರ ಇಲ್ಲ. ಯಾಕೆಂದರೆ ಅವರು ಸಾಗರದ ಜನತೆ ಎಲ್ಲರ ಜೊತೆಗೆ ಒಡ್ಡಾಟ ಇರ್ತಕ್ಕಂಥ ಶಾಸಕರು. ಅವರಿಗೆ ಈ ವಿಚಾರದಲ್ಲಿ ಗಮನಕ್ಕೆ ತಂದರು. ನಾನು ಏನೂ ಮಾಡೋ ನಿಸ್ಸಹಾಯಕನಾಗಿದ್ದೀನಿ ಅಂತ ಪಾಪ ಅವರು ಉತ್ತರ ಬರ್ತಾ ಇಲ್ಲ. ಯಾಕೆಂದರೆ ಅವ್ರು ಪಾಪ ಏನೂ ಮಾಡೋಗಿಲ್ಲ. ಇದು ಕಾನೂನು ಸಮರವನ್ನು ನಾವು ಸಾರ್ತೀವಿ, ಕಾನೂನು ಮುಖಾಂತರನೇ ಇವ್ರಿಗೆ ಉತ್ತರ ಕೊಡ್ತೀವಿ. ಇವರು ಜೈಲಿಗೆ ಹೋಗೋದು ಗ್ಯಾರಂಟಿ ಶತ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.